ಅದರಲ್ಲೂ ನಾನು ಚಂಡೆಯವಳು, ಇಲ್ಲಿ ತನಕ ಯಾರೂ ಇಲ್ಲ ಹೆಣ್ಮಕ್ಳು. ಅದರಲ್ಲಿ ಐ ಆಮ್ ದ ಫಸ್ಟ್ ಲೇಡಿ. ಸೊ ಅದು ನನಗೆ ದೊಡ್ಡ ಚಾಲೆಂಜ್, ಹೆಣ್ಮಗಳು ಅನ್ನೋದು. ದೊಡ್ಡ ಸ್ಟೇಜಲ್ಲಿ ಯಾವಾಗ ನಾನು ಪರ್ಫಾರ್ಮೆನ್ಸ್ ಕೊಡೋಕ್ಕೆ ಶುರು ಮಾಡಿದೆ, ಅದು ಕೂಡ 4ನೇ ಕ್ಲಾಸಲ್ಲಿ. ನಾನು ಅವಾಗಿನ್ನೂ 4ನೇ ಕ್ಲಾಸಲ್ಲಿದ್ದೆ. ನಾನು ಹೆಣ್ಮಗಳು ಅನ್ನೋ ಕಾರಣಕ್ಕೆ ಭಾಗವತಿಕೆ ಮಾಡಲ್ಲ ಅಂತ ಅವ್ರು ಎದ್ದುಬಿಟ್ರು. ನನ್ನ ಇಡೀ ಜರ್ನಿಲಿ ನನ್ನ ಜೊತೆ ನಿಂತವರು ನಮ್ಮ ಅಪ್ಪ ಮಾತ್ರ. ಆ ಥರ ಚಾಲೆಂಜಸ್ ಸಿಕ್ಕಾಪಟ್ಟೆ ಆಯಿತು. ಆಮೇಲೆ ಸ್ಟೇಜಲ್ಲೇ ನನಗೆ ರಿಯಾಕ್ಟ್ ಮಾಡೋದು, ಇಲ್ಲ ತಪ್ಪಾಗಿ ನುಡಿಸ್ತಿದ್ದಾಳೆ ಅಂತ ಹೇಳೋದು. ನಾನು ಅವಾಗಿನ್ನೂ ಪುಟ್ಟ ಹುಡುಗಿ, ರಾತ್ರಿ ಎಲ್ಲ ಪ್ರಯಾಣ ಮಾಡಬೇಕಿತ್ತು, ನಿದ್ದೆ ಸಾಲ್ತಿರ್ಲಿಲ್ಲ, ಬೆಳಗ್ಗೆದ್ದು ಸ್ಕೂಲ್ಗೆ ಹೋಗಬೇಕಿತ್ತು. ನಮಸ್ಕಾರ. ನಮಸ್ತೆ. ನಿಮಗೆ ಮುಂಚಿನಿಂದ ಯಕ್ಷಗಾನದ ನಂಟು? ಹೌದು. ಹಾಗಾಗಿ ನೀವು ಸಹಜವಾಗಿ ಚಂಡೆ ವಾದ್ಯದ ಒಂದು ಆಕರ್ಷಣೆಗೊಳಗಾದ್ರೆ. ಯಕ್ಷಗಾನ ಅಂದರೆ ಕರಾವಳಿ ಅಂದರೆ ಯಕ್ಷಗಾನ, ಯಕ್ಷಗಾನ ಅಂದರೆ ಕರಾವಳಿ. ನಾನು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕು ಮರ್ಕಂಜ ಗ್ರಾಮದವಳು. ಆಬ್ವಿಯಸ್ಲಿ ನಾನು ನೋಡ್ಕೊಂಡು ಬೆಳೆದಿದ್ದು, ಈಗ ಉಳಿದವರು ಏನು ಫಿಲಮ್ ನೋಡ್ಕೊಂಡು ಬೆಳೆದಿರ್ತಾರೆ, ಬೇರೆ ಬೇರೆ ಆರ್ಟ್ ಫಾರ್ಮ್ಸ್ನ. ಬಟ್ ನಾನು ಯಕ್ಷಗಾನವನ್ನು ನೋಡ್ಕೊಂಡು ಬೆಳೆದವಳು. ಅದರಲ್ಲೂ ನಮ್ಮ ಫ್ಯಾಮಿಲಿ ಅಂದರೆ ನನ್ನ ಅಪ್ಪ ಇರ್ಬೋದು, ಅಜ್ಜ ಇರ್ಬೋದು, ಎಲ್ಲ ಯಕ್ಷಗಾನ ಕಲಾವಿದರೆ. ಸೊ ಯಕ್ಷಗಾನನ ನೋಡಿ ಬೆಳೆದವಳು ನಾನು. ಕಲಿಬೇಕು ಅನ್ನೋ ಆಸಕ್ತಿ ಖಂಡಿತ ನನಗಿರಲಿಲ್ಲ, ನೋಡೋ ಆಸಕ್ತಿ ಇತ್ತು. ಆಮೇಲೆ ಅಪ್ಪ ನನ್ನನ್ನು ಕಲಿ ನೀನು ಅಂತ ಹೇಳಿ ಅದ್ರ ಕಡೆ ಒಲವು ತೋರಿಸಿದ್ರು. ಸೊ ಖಂಡಿತ ಯಕ್ಷಗಾನ ಅಂದರೆ ನನಗೆ ಒಂಥರ ನನ್ನ ಬಾಲ್ಯದ ದಿನಗಳನ್ನು ಮೆಲುಕು ಹಾಕಿದರೆ ಫಸ್ಟ್ ನೆನಪು ಬರೋದು ನನಗೆ ಯಕ್ಷಗಾನ. ಅದರಲ್ಲೂ ವಿಶೇಷವಾಗಿ ನಿಮಗೆ ಚಂಡೆ ಇಷ್ಟ ಆಯಿತು ಯಕ್ಷಗಾನದಲ್ಲಿ. ನೀವು ಚಂಡೆ ವಾದಕರಾದ್ರಿ, ಅದ್ರ ಬಗ್ಗೆ ನನಗೆ ಹೇಳಿ. ಆವಾಗಲೇ ಹೇಳಿದೆ ನಾನು ಯಕ್ಷಗಾನಗಳನ್ನ ನೋಡ್ಕೊಂಡು ಬೆಳೆದಿದ್ದೆ ಅಂತ. ಯಕ್ಷಗಾನ ಅಂದರೆ ಯೂಶ್ವಲಿ ರಾತ್ರಿ ಹೊತ್ತು ಶುರುವಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ತನಕನೂ ನಡೆಯುತ್ತೆ. ಸೊ ನಾವು ಆ ಚಿಕ್ಕ ವಯಸ್ಸಲ್ಲೂ ಯಕ್ಷಗಾನವನ್ನು ನೋಡಿಕೊಂಡು ಬೆಳಗಿನ ತನಕನೂ ಇದ್ದು ಆ ಥರ ಬೆಳೆದಿದ್ದು. ನನ್ನ ಅಪ್ಪ ಬೇಸಿಕಲಿ ಯಕ್ಷಗಾನ ಚಂಡೆ ಕಲಾವಿದರು, ಚಂಡೆ ಮದ್ದಳೆ ಪ್ಲೇ ಮಾಡ್ತಾರೆ. ಕರ್ಕೊಂಡು ಹೋಗ್ತಿದ್ರು ಅವ್ರ ಜೊತೆ ನೋಡೋಕ್ಕೆ ಅಷ್ಟೇ. ನನಗೆ ಕಲಿಬೇಕು ಅನ್ನೋ ಉದ್ದೇಶ ಖಂಡಿತ ಇರಲಿಲ್ಲ. ಒಂದಿನ ಹೇಳಿದ್ರು, ನೀನು ಯಾಕೆ ಕಲಿಬಾರ್ದು ಅಂದರೆ. ಆ್ಯಕ್ಚುಲಿ ಏನಾಯಿತು ಅಂದರೆ ನನ್ನ ಅಪ್ಪ ಮನೆಯಲ್ಲಿ ಯಕ್ಷಗಾನ ಕ್ಲಾಸಸ್ ಮಾಡ್ತಿದ್ರು, ಅಂದರೆ ಚಂಡೆ ಕ್ಲಾಸಸ್ ಮಾಡ್ತಿದ್ರು. ಒಂದಷ್ಟು ಸ್ಟೂಡೆಂಟ್ಸ್ ಬರೋರು ನಮ್ಮ ಮನೆಗೆ. ನಾನೇನು ಮಾಡ್ತಿದ್ದೆ, ಅಪ್ಪ ಏನು ಅವ್ರಿಗೆ ಹೇಳ್ಕೊಡ್ತಾರೆ, ಆವಾಗ ಒಂದು ಮೂಲೆಯಲ್ಲಿ ನಾನು ಕೂತ್ಕೊಂಡು ಅವ್ರ ಕ್ಲಾಸ್ ಹೇಗೆ ಮಾಡ್ತಾರೆ, ಏನು ಹೇಳ್ಕೊಡ್ತಾರೆ ಅನ್ನೋದನ್ನ ಅಬ್ಸರ್ವ್ ಮಾಡಿ, ಸ್ಟೂಡೆಂಟ್ಸ್ ಎಲ್ಲ ಹೋದ್ಮೇಲೆ ನಾನು ಅಪ್ಪನ ಕ್ಲಾಸ್ ಒಪ್ಪಿಸ್ತಾ ಇದ್ದೆ. ನೀನು ಇವತ್ತು ಹಿಂಗೆ ಹೇಳ್ಕೊಟ್ಟೆ ಅಲ್ವಪ್ಪ, ಇದನ್ನು ಹೇಳ್ಕೊಟ್ಟೆ ಅಲ್ವ ಅಂತ ನಾನು ಸುಮ್ಮನೆ ಪ್ಲೇ ಮಾಡಿ ತೋರಿಸ್ತಿದ್ದೆ. ಅಲ್ಲಿ ತನಕ ನನಗೆ ಕಲಿಬೇಕು ಅನ್ನೋ ಆಸಕ್ತಿ ಖಂಡಿತ ಇರಲಿಲ್ಲ. ಬಟ್ ಅಪ್ಪ ಹೀಗೆ ಕ್ಲಾಸ್ ಮಾಡ್ತಾರೆ, ಅದನ್ನು ಅಬ್ಸರ್ವ್ ಮಾಡ್ತಿದ್ದೆ, ಅಪ್ಪಂಗೆ ಅದನ್ನು ಒಪ್ಪಿಸ್ತಿದ್ದೆ. ಸೊ ಅಪ್ಪಂಗೆ ಅನ್ನಿಸ್ತು, ಓಕೆ ಇವಳಿಗೂ ಬರುತ್ತೆ, ಹೇಳ್ಕೊಡ್ಬೋದು ಅಂತ. ಆವಾಗ ಹೇಳಿದ್ರು, ನೀನು ನೆಕ್ಸ್ಟ್ ಕ್ಲಾಸಿಂದ ನೀನು ಜಾಯ್ನ್ ಆಗು. ಸೊ ನಾನು ಜಾಯ್ನ್ ಆದೆ. ಫೋರ್ಸ್ಫುಲಿ ಆ್ಯಕ್ಚುಲಿ ಜಾಯ್ನ್ ಆಗಿದೆ, ನಾನು ಕಲಿಯಲ್ಲ ಅಂತಲೇ ಹೇಳಿದ್ದೆ. ಅಪ್ಪ ಫೋರ್ಸ್ ಮಾಡಿದ್ರು, ಇಲ್ಲ ಕಲಿ, ಆದರೆ ಕಂಟಿನ್ಯೂ ಮಾಡು, ಇಲ್ಲ ಅಂದರೆ ಬಿಟ್ಬಿಡು. ಸೊ ನೆಕ್ಸ್ಟ್ ಡೇಯಿಂದ ನಾನು ಅಪ್ಪಂದು ಕ್ಲಾಸ್ ಜಾಯ್ನ್ ಆದೆ. ಅಲ್ಲಿಂದ ನನಗೆ ಇಂಟ್ರೆಸ್ಟ್ ಬರೋಕ್ಕೆ ಶುರು ಆಯಿತು. ಆಮೇಲೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಸೊ ನೀವು ಚಂಡೆ ಎಷ್ಟು ದಿವಸಗಳು ಕಲಿತ್ರಿ? ಕಲಿಯೋದು ಇವಾಗಲೂ ಕಲಿತಾ ಇದ್ದೀನಿ. ಬಟ್ ಏನು ಯಕ್ಷಗಾನಕ್ಕೆ ಒಂದಿಷ್ಟು ಪೋರ್ಷನ್ಸ್ ಅಂತ ಇರುತ್ತೆ, ಏನೊಂದು ನಾವು ಸಿಲೆಬಸ್ ಅಂತ ಹೇಳ್ಬೋದು. ಸೊ ಒಂದು ಸ್ಟೇಜ್ ಹತ್ತಬೇಕಾದ್ರೆ ಎಷ್ಟು ಬೇಸಿಕ್ ಕಲ್ತಿರ್ಬೇಕಾಗತ್ತೆ, ಅದನ್ನು ನನಗೆ ಅಪ್ಪ ಒಂದು 6 ಮಂತಲ್ಲಿ ಹೇಳಿಕೊಟ್ರು. ನಾನು 4ನೇ ಕ್ಲಾಸಲ್ಲಿದ್ದಾಗ ಕಲಿಯೋಕ್ಕೆ ಶುರು ಮಾಡಿದ್ದು ಚಂಡೆ ಮದ್ದಳೆನ. ಕಲಿತು ಒಂದು 6 ತಿಂಗಳಿಗೆ ನಾನು ಪರ್ಫಾರ್ಮೆನ್ಸ್ ಕೊಡೋಕ್ಕೆ ಶುರು ಮಾಡಿದೆ. ಅದರ ನಂತರದಿಂದ ನನ್ನ ಜರ್ನಿ ಅದರಲ್ಲೇ ಶುರು ಆಯಿತು. ನಾನು ಕಂಟಿನ್ಯೂ ಮಾಡಿಕೊಂಡೇ ಹೋದೆ, ಎಲ್ಲೂ ಸ್ಟಾಪ್ ಅಂತ ಮಾಡಲಿಲ್ಲ, ಪರ್ಫಾರ್ಮೆನ್ಸ್ ಕೊಡ್ತಾನೆ ಬಂದೆ. ನೀವು ಚಂಡೆ ಮೊದಲನೇ ಸಲ ಹಿಡಿದ ಕ್ಷಣದಿಂದ ಇದುವರೆಗೆ ನಿಮಗೆ ಏನೇನು ಚಾಲೆಂಜಸ್ ಬಂದಿದೆ? ಫಸ್ಟ್ ಆಫ್ ಆಲ್ ಚಾಲೆಂಜೇ ನಾನು ಹೆಣ್ಮಗಳು ಅನ್ನೋದು, ಇದೇ ನನ್ನ ದೊಡ್ಡ ಚಾಲೆಂಜು. ಬಿಕಾಸ್ ಯಕ್ಷಗಾನ ಅಂದರೆ ಗಂಡು ಕಲೆ ಅಂತ ಹೇಳ್ತಾರೆ, ಗೊತ್ತಿರ್ಬೋದು. ಆದರೆ ಯಕ್ಷಗಾನಕ್ಕೆ ಗಂಡು ಕಲೆ ಅಂತ ಯಾಕೆ ಹೇಳ್ತಾರೆ ಅಂದರೆ, ಯಕ್ಷಗಾನ ನೀವು ನೋಡಿರ್ಬೋದು, ಕಾಸ್ಟ್ಯೂಮ್ ಏನಿರುತ್ತೆ, ಯಕ್ಷಗಾನ ನಾಟ್ಯ ಏನು ಮಾಡ್ತಾರೆ ಅವ್ರು, ಆ ಕಾಸ್ಟ್ಯೂಮ್ ಇರ್ಬೋದು, ಅಥವಾ ರಾತ್ರಿಯಿಂದ ಬೆಳಗ್ಗೆ ತನಕ ಪರ್ಫಾರ್ಮ್ ಮಾಡೋದಿರ್ಬೋದು, ಆ ಕಿರೀಟಗಳಿರ್ಬೋದು. ಸೊ ಅದನ್ನೆಲ್ಲ ನಮಗೆ ಮ್ಯಾನೇಜ್ ಮಾಡಬೇಕು ಅಂತಾದರೆ ಒಂದು ಎಕ್ಸ್ಟ್ರಾ ಸ್ಟ್ಯಾಮಿನಾ ಬೇಕಾಗುತ್ತೆ. ಅದಕ್ಕೆ ಗಂಡು ಕಲೆ ಅಂತ ಹೇಳಿದ್ರು. ನಾಟ್ ಓನ್ಲಿ ಗಂಡು ಮಕ್ಕಳೇ ಮಾಡಬೇಕು ಅದಕ್ಕೆ ಗಂಡು ಕಲೆ ಅಂತ ಹೇಳಲಿಲ್ಲ. ಆದರೆ ಜನ ಹೆಂಗೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದರು ಅಂದರೆ, ಯಕ್ಷಗಾನ ಅಂದರೆ ಹೆಣ್ಮಕ್ಳು ಮಾತ್ರ ಪಾರ್ಟಿಸಿಪೇಟ್ ಮಾಡಬೇಕು, ಗಂಡು ಮಕ್ಳಿಗೆ ಮಾತ್ರ ಇರೋದು ಅದು ಅಂತ. ಸೊ ನನ್ನ ಬೇಸಿಕ್ ಚಾಲೆಂಜ್ ಬಂದು ಹೆಣ್ಣುಮಗಳು.
ಅದರಲ್ಲೂ ಹಿಮ್ಮೇಳ ಅಂದರೆ ಹಿಮ್ಮೇಳ ನಾವು ಯಕ್ಷಗಾನದಲ್ಲಿ 2 ಪಾರ್ಟ್ ಮಾಡ್ತೀವಿ, ಹಿಮ್ಮೇಳ ಮುಮ್ಮೇಳ. ಹಿಮ್ಮೇಳ ಅಂದರೆ ಏನು, ನಾವು ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡ್ತೀವಲ್ಲ ಅವರಿಗೆ, ಮತ್ತು ಭಾಗವತರಿಗೆ ಹಿಮ್ಮೇಳ ಆದವರು ಅಂತ ಹೇಳ್ತೀವಿ. ಸ್ಟೇಜ್ ಮೇಲೆ ಏನು ಕುಣಿದು ಪರ್ಫಾರ್ಮೆನ್ಸ್ ಮಾಡ್ತಾರೆ ಅವರಿಗೆ ಮುಮ್ಮೇಳದವರು ಅಂತ ಹೇಳ್ತಾರೆ. ಅದರಲ್ಲೂ ನಾನು ಚಂಡೆಯವಳು, ಇಲ್ಲಿ ತನಕ ಯಾರೂ ಇಲ್ಲ ಹೆಣ್ಮಕ್ಳು ಅದರಲ್ಲಿ. ಐ ಆಮ್ ದ ಫಸ್ಟ್ ಲೇಡಿ. ಸೊ ಅದು ನನಗೆ ದೊಡ್ಡ ಚಾಲೆಂಜ್, ಹೆಣ್ಮಗಳು ಅನ್ನೋದು. ಸೊ ಫಸ್ಟ್ ಪರ್ಫಾರ್ಮೆನ್ಸ್ ನನಗೆ ಕೊಟ್ಟಿದ್ದು ಇವಾಗಲೂ ನೆನಪಿದೆ. ಅಂದರೆ ಊರಲ್ಲಿ ಒಂದಷ್ಟು ಪಕ್ಕದ ದೇವಸ್ಥಾನಗಳ ಜಾತ್ರೆ ಅಲ್ಲಿ ಇಲ್ಲಿ ಅದಕ್ಕೆಲ್ಲ ಪರ್ಫಾರ್ಮ್ ಮಾಡಿದ್ದೆ. ಯಾವಾಗ ನಾನು ಊರು ಬಿಟ್ಟು ನನ್ನದಲ್ಲದ ಊರಲ್ಲಿ ದೊಡ್ಡ ಸ್ಟೇಜಲ್ಲಿ ಯಾವಾಗ ನಾನು ಪರ್ಫಾರ್ಮೆನ್ಸ್ ಕೊಡೋಕ್ಕೆ ಶುರು ಮಾಡಿದೆ, ಅದು ಕೂಡ 4ನೇ ಕ್ಲಾಸಲ್ಲಿ. ಆ ಆರ್ಗನೈಸರ್ಸ್ನ ಹೆಸರು ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಅಲ್ಲಿ ಏನಾಗಿತ್ತು, ಯಕ್ಷಗಾನ ನಡೀತಾ ಇತ್ತು, ಯಕ್ಷಗಾನ ತಾಳಮದ್ದಳೆ ನಡೀತಾ ಇತ್ತು. ತುಂಬ ಫೇಮಸ್ ಭಾಗವತರಿದ್ದರು ಆ ದಿನ. ಸೊ ನಾನು ತುಂಬ ಎಕ್ಸೈಟ್ಮೆಂಟಲ್ಲಿ ಹೋಗಿದ್ದೆ. ಅಂಥ ಭಾಗವತರ ಜೊತೆ ನನಗೆ ಪರ್ಫಾರ್ಮ್ ಮಾಡೋ ಅವಕಾಶ ಅಷ್ಟು ಬೇಗ ಸಿಗ್ತಲ್ಲ ಅಂತ, ಯೂಶ್ವಲಿ ಯಾರಿಗೂ ಸಿಗಲ್ಲ. ಅಂಥ ದೊಡ್ಡ ಕಲಾವಿದರು ಒಪ್ಕೊಳ್ಳಲ್ಲ ಇನ್ನೂ ಕಲಿತಾ ಇರೋರ ಜೊತೆ ಪರ್ಫಾರ್ಮೆನ್ಸ್ ಮಾಡೋಕ್ಕೆ. ಸೊ ನಾನು ತುಂಬ ಎಕ್ಸೈಟೆಡ್ ಆಗಿ ಹೋಗಿದ್ದೆ. ಆದರೆ ಅಲ್ಲಿ ಏನಾಯಿತು, ನಾನು ಸ್ಟೇಜ್ ಹತ್ತಿದ್ದೀನಿ. ನಾವು ಯಕ್ಷಗಾನ ಶುರು ಮಾಡೋ ಮುಂಚೆ ಪೀಠಿಕೆ ಅಂತ ಒಂದು ಪ್ಲೇ ಮಾಡ್ತೀವಿ, ಅದೊಂದು ಇಂಟ್ರೊಡಕ್ಷನ್ ಇದ್ದಾಗೆ. ಸೊ ಅದನ್ನು ಪ್ಲೇ ಮಾಡಬೇಕು. ನಾನು ಇನ್ನೇನು ಶುರು ಮಾಡ್ತೀನಿ ಅಷ್ಟರಲ್ಲಿ ಭಾಗವತರು, ಇಲ್ಲ ತುಂಬ ಚಿಕ್ಕ ಹುಡುಗಿ ಇದ್ದಾಳೆ, ಅದರಲ್ಲೂ ಹೆಣ್ಮಗಳು, ನಾನು ಹೇಗೆ ನುಡಿಸ್ತಾಳೋ ಏನೋ, ನಾನು ಭಾಗವತಿಕೆ ಮಾಡಲ್ಲ ಅಂತ ಎದ್ದು ನಿಂತ್ಕೊಂಡ್ಬಿಟ್ರು. ಅಂದರೆ ಎಲ್ಲ ಆಡಿಯನ್ಸ್ ಮುಂದೆ. ಆಮೇಲೆ ಹೆಂಗೋ ಬಂದು ಆರ್ಗನೈಸರ್ಸ್ ಅವ್ರಿಗೆ ಕನ್ವಿನ್ಸ್ ಮಾಡಿದ್ರು, ಇಲ್ಲ ಚೆನ್ನಾಗಿ ಪ್ಲೇ ಮಾಡ್ತಾಳೆ, ಒಳ್ಳೆ ಗುರುಗಳ ಹತ್ರ ಕಲ್ತಿದ್ದಾಳೆ, ಒಂದಷ್ಟು ಶೋಸ್ ಕೊಟ್ಟಿದ್ದಾಳೆ ಅಂತ ಕನ್ವಿನ್ಸ್ ಮಾಡಿ ಓಕೆ ಅಂತ ಅವರು ಕೂತರು. ಆಮೇಲೆ ಯಕ್ಷಗಾನ ಅದೇ ನಾನು ಹೇಳಿದ್ನಲ್ಲ ಪೀಠಿಕೆ ಅಂತ. ಸೊ ನಾನು ಶುರು ಮಾಡಿ ಇನ್ನೇನು ಅದನ್ನು ಮುಕ್ತಾಯ ಅಂದರೆ ಏನು ಎಂಡ್ ಮಾಡಿರಲಿಲ್ಲ ಅಷ್ಟರಲ್ಲಿ ಆ ಭಾಗವತರು ಎದ್ದು ನಿಂತು ನನ್ನನ್ನು ಶೇಕ್ ಹ್ಯಾಂಡ್ ಮಾಡಿ ನನ್ನ ಅಪ್ರಿಷಿಯೇಟ್ ಮಾಡಿ, ಇಲ್ಲ ನಾನು ನಿನಗೋಸ್ಕರ ಹಾಡ್ತೀನಿ ಇವತ್ತು ಅಂತ ಹೇಳಿ ಆ ಪರ್ಫಾರ್ಮೆನ್ಸ್ನ ಕಂಟಿನ್ಯೂ ಮಾಡಿದ್ರು. ಪ್ರೋಗ್ರಾಮ್ ಕಂಟಿನ್ಯೂ ಆಯಿತು. ಸೊ ಫಸ್ಟ್ ಚಾಲೆಂಜ್ ಇದು ನಂದು. ಆ ಥರ ಚಾಲೆಂಜಸ್ ಸಿಕ್ಕಾಪಟ್ಟೆ ಆಯಿತು. ಆಮೇಲೆ ಸ್ಟೇಜಲ್ಲೇ ನನಗೆ ರಿಯಾಕ್ಟ್ ಮಾಡೋದು, ಇಲ್ಲ ತಪ್ಪಾಗಿ ನುಡಿಸ್ತಿದ್ದಾಳೆ ಅಂತ ಹೇಳೋದು. ತಪ್ಪಾಗಿ ನುಡಿಸಿರ್ಬೋದು, ಆದರೆ ಎಲ್ಲ ಆಡಿಯನ್ಸ್ ಮುಂದೆ ಅದನ್ನು ಹೇಳೋದಿದೆಯಲ್ಲ, ಅದನ್ನು ನಾನು ಅನುಭವಿಸೋದಿದೆಯಲ್ಲ, ತುಂಬ ಕಷ್ಟ ಆಯಿತು ನನಗದು. ಸೊ ಈ ಥರ ಚಾಲೆಂಜಸ್ನ ನಾನು ತುಂಬ ಫೇಸ್ ಮಾಡ್ಕೊಂಡು ಹೋದೆ. ಬಟ್ ನನ್ನ ಜೊತೆ ನಿಂತಿದ್ದು ನಮ್ಮ ಅಪ್ಪ. ಏನಾದರೂ ಫೇಸ್ ಮಾಡು, ಹೇಗೂ ಇಳಿದಿದೆಯಾ ಕಂಟಿನ್ಯೂ ಮಾಡ್ಕೊಂಡು ಹೋಗು ಅಂತ. ಸೊ ಅಪ್ಪನಿಗೋಸ್ಕರ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಆಮೇಲೆ ಈ ಚಾಲೆಂಜಸ್ನೇ ನನಗೆ ಒಂಥರ ಮೋಟಿವೇಶನ್ ಥರ ತೊಗೊಂಡು ಜರ್ನಿ ಕಂಟಿನ್ಯೂ ಮಾಡ್ಕೊಂಡ್ಬಂದೆ. ಸೊ ನೀವು ಚಂಡೆ ಕಲಿಯೋದಕ್ಕೆ ನಿಮಗೆ ಬಹಳ ಸುಲಭ ಆಗಿರ್ಬೋದು, ಯಾಕಂದರೆ ನಿಮ್ಮ ತಂದೆನೇ ಮೇಷ್ಟ್ರು, ನಿಮ್ಮ ಮನೇಲೇ ಪಾಠಶಾಲೆ, ಹೌದಾ? ಚಂಡೆ ಕಲಿಯೋದು ನನಗೆ ಈಸಿ ಆ್ಯಕ್ಚುಲಿ ಇರಲಿಲ್ಲ. ನೋಡೋರಿಗೆ ನಾನು ಆರಾಮಾಗಿ ಕಲಿತೆ, ಅಪ್ಪ ಜೊತೆ ಮನೇಲೇ ಕಲ್ತಿದ್ದು ಅಂತ ಅನ್ನಿಸ್ಬಹುದು. ಹೌದು, ಸ್ಟಾರ್ಟಿಂಗ್ ಒಂದಷ್ಟು ಟೈಮ್ ಏನು ನನ್ನ ಬೇಸಿಕ್ ಏನು ನನ್ನ ಇನಿಷಿಯಲ್ ಡೇಸಲ್ಲಿ ಏನು ನಂದು ಕಲಿಕೆ ಇದೆ ಅಪ್ಪನ ಜೊತೆನೇ ಆಗಿತ್ತು. ಆದರೆ ಅಪ್ಪಂಗೆ ಒಂದೇ ಇತ್ತು, ನೀನು ನನ್ನ ಶಿಷ್ಯ ಮಾತ್ರ ಅಲ್ಲ, ನಿನಗೆ ಇನ್ನೂ ತುಂಬ ಚೆನ್ನಾಗಿರೋ ಗುರುಗಳು ಸಿಗಬೇಕು ಅನ್ನೋದೊಂದು ಆಸೆ ಇತ್ತು ಅಪ್ಪಂಗೆ. ಹಾಗಾಗಿ ನಮ್ಮ ಯಕ್ಷಗಾನ ಫೀಲ್ಡಲ್ಲೇ ಇವಾಗಲೂ ಒಂದು ದೊಡ್ಡ ಹೆಸರು ಅಂತ ಹೇಳಿದರೆ ಅದು ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಅವರು. ಹಿಮ್ಮೇಳ ಮುಮ್ಮೇಳ ಎಲ್ಲ ಕ್ಲಾಸಸ್ಸು ಮಾಡೋರು. ಸೊ ನಮ್ಮ ಅಪ್ಪಂಗೆ ಅವ್ರ ಹತ್ರ ಹೋಗಿ ನೀನು ಕಲಿಬೇಕು, ಅವರ ಶಿಷ್ಯ, ನನ್ನ ಶಿಷ್ಯ ಅಂತ ಹೇಳಿದಿದ್ರು ಪರವಾಗಿಲ್ಲ, ನೀನು ಅವ್ರ ಶಿಷ್ಯ ಅಂತ ಹೇಳ್ಕೋಬೇಕು ಅಂತ ಅವ್ರಿಗೆ ಆಸೆ ಇತ್ತು. ಸೊ ಆ ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡಿ ನಮಗೆ ಅವರು ಆ್ಯಕ್ಚುಲಿ ಒಂದಷ್ಟು ಸ್ಕೂಲಲ್ಲಿ ಕ್ಲಾಸಸ್ ಮಾಡ್ತಿದ್ರು ನನ್ನ ಗುರುಗಳು. ಮನೇಲಿ ಯಾರಿಗೂ ಕ್ಲಾಸ್ ಮಾಡ್ತಿರ್ಲಿಲ್ಲ. ನನ್ನ ಅಪ್ಪ ಮಾತಾಡಿ ಹೀಗೊಂದು ಹುಡುಗಿ ಕಲಿತಿದ್ದಾಳೆ ಅಂತ ಅವ್ರಿಗೆ ತುಂಬ ಖುಷಿಯಾಗಿ ಬನ್ನಿ ನೀವು ಅಂತ ಹೇಳಿ, ಆಮೇಲೆ ನನಗೆ ಸಿಗೋದೇ ಸ್ಯಾಟರ್ಡೆ ಸಂಡೇ 2 ದಿನ, ಅದರಲ್ಲೂ ಸ್ಯಾಟರ್ಡೆ ಹಾಫ್ ಡೇ ಸಿಗುತ್ತೆ. ನಾನು ಅವಾಗ 4ನೇ ಕ್ಲಾಸಲ್ಲಿದ್ದೆ. ಸ್ಯಾಟರ್ಡೆ ಸ್ಕೂಲ್ ಮುಗಿಸಿ ಒಂದು 12-12ವರೆಗೆಲ್ಲ ಸ್ಕೂಲ್ ಮುಗಿಸಿ ಅಪ್ಪ ಬಂದು ನನ್ನನ್ನು ಸ್ಕೂಲಿಂದ ಡೈರೆಕ್ಟಾಗಿ ಪಿಕ್ ಮಾಡೋರು. ಅಲ್ಲಿಂದ ನಮ್ಮ ಜರ್ನಿ ಶುರು ಆಗುತ್ತೆ ನನ್ನ ಗುರುಗಳ ಮನೆಗೆ. ನನ್ನ ಮನೆಯಿಂದ ಗುರುಗಳ ಮನೆಗೆ ಒಂದು 3-4 ಗಂಟೆ ಜರ್ನಿ ಆಗುತ್ತೆ, ತುಂಬ ದೂರ. ನನ್ನ ಅಪ್ಪನ ಹತ್ರ ಇದ್ದಿದ್ದು ಒಂದೇ ಬೈಕು, CD 100. ಆ ಬೈಕಲ್ಲಿ ನನ್ನನ್ನು ಕೂರಿಸ್ಕೊಂಡು ಅಪ್ಪ ನನ್ನನ್ನು ಕರ್ಕೊಂಡು ಹೋಗೋರು. ಆ ಟೈಮಲ್ಲಿ ನನ್ನ ಅಮ್ಮ ಮತ್ತು ನನ್ನ ಅಕ್ಕ ಇಬ್ಬರೇ ಮನೇಲಿರೋರು, ಎಲ್ಲವನ್ನು ಅವ್ರು ನಿಭಾಯಿಸ್ತಿದ್ರು ಮನೆಯಲ್ಲಿ. ಇಲ್ಲಿಂದ ಏನು ನಮ್ಮ ಮನೆಯಿಂದ ಸುಳ್ಯದಿಂದ ಗುರುಗಳ ಮನೆಗೆ ಏನು ಜರ್ನಿ ಮಾಡೋದಿದೆಯಲ್ಲ, ಅದು ಅಷ್ಟು ಈಸಿ ಇರಲಿಲ್ಲ. ನಾನು ಅವಾಗ ಇನ್ನೂ ಚಿಕ್ಕವಳು, 4ನೇ ಕ್ಲಾಸಲ್ಲಿದ್ದೆ. ಜರ್ನಿ ಮಾಡೋದು ನನಗೆ ಅಭ್ಯಾಸ ಇರಲಿಲ್ಲ ಫಸ್ಟ್ ಆಫ್ ಆಲ್. ಅಷ್ಟು ದೂರ, ಅದರಲ್ಲೂ 2 ವೀಲರಲ್ಲಿ ನಾನು ಹಿಂದೆ ಕೂತ್ಕೊಂಡು ನಿದ್ದೆ ತೂಕಡಿಸ್ತಿದ್ದೆ ಅಷ್ಟು ದೂರ ಜರ್ನಿಲಿ. ಅಲ್ಲಿ ಹೋಗಿ ಏನು ಕ್ಲಾಸಿಗೆ ಕೂತ್ಕೋಬೇಕು, ಅವ್ರು ಹೇಳೋದನ್ನ ಕಲಿಬೇಕು. ನನಗೊಂಥರ ಆ ಟೈಮಲ್ಲಿ ನನ್ನ ಆ ಏಜಿಗೆ ನನಗೆ ಸ್ಟ್ರೆಸ್ ಅಂತ ಖಂಡಿತ ಅನ್ನಿಸ್ತಿತ್ತು. ಆದರೆ ಅಪ್ಪಂಗೆ ಆಸೆ ಇತ್ತು ನಾನೇನೋ ಹೆಸರು ಮಾಡಬೇಕಿದ್ರಲ್ಲಿ ಅಂತ. ಪ್ಲಸ್ ನನಗೂ ಒಂದು ಆಸೆ ಇತ್ತು, ಹೆಣ್ಣುಮಗಳು ನಾನು ಏನಾದರೂ ಮುಂದೆ ಮಾಡಬೇಕು ಸಾಧನೆ ಅಂತ. ಸೊ ಅಲ್ಲಿ ಕ್ಲಾಸಸ್ ತುಂಬ ಚೆನ್ನಾಗಿ ಹೋಗ್ತಿತ್ತು. ಆ ಗುರುಗಳೇನು ಬೇರೆ ಸ್ಕೂಲಲ್ಲಿ ಕ್ಲಾಸ್ ಮಾಡ್ತಿದ್ರು, ಆ ಕ್ಲಾಸೆಲ್ಲ ಮುಗಿಸಿ ಅವ್ರ ಮನೆಗೆ ಬಂದು
ಅವ್ರ ಮನೇಲೇ ನನ್ನನ್ನು ಉಳಿಸ್ಕೊಳ್ಳೋರು, ಮನೆ ಮಗಳ ಥರ ನನ್ನನ್ನು ನೋಡ್ಕೊಂಡಿದ್ದಾರೆ ಗುರುಗಳು ಮತ್ತು ಗುರುಗಳ ಹೆಂಡತಿ. ಅವರು ಲಿಟ್ರಲಿ ನನಗೆ ಅಪ್ಪ ಅಮ್ಮ ಇದ್ದ ಹಾಗೆ. ಅಲ್ಲಿ ಕ್ಲಾಸಸ್ ತುಂಬ ಚೆನ್ನಾಗಿ ಹೋಗೋದು. ಸ್ಯಾಟರ್ಡೇ ಏನು ನಾವು ಮಧ್ಯಾಹ್ನ ಹೊರಟ್ರೆ ಸಂಜೆ ಅಷ್ಟರಲ್ಲಿ ರೀಚ್ ಆಗ್ತಿದ್ವಿ. ನನಗೊಂದು ರಾತ್ರಿ 10 ಗಂಟೆ ತನಕ ಎಲ್ಲ ಕ್ಲಾಸ್ ಮಾಡೋರು ಗುರುಗಳು. ಕ್ಲಾಸ್ ಮುಗಿಸಿ ಆಯಿತು, ಅಲ್ಲಿ ಆ ದಿನದ ಕ್ಲಾಸ್ ಮುಗೀತು. ಎಗೈನ್ ಸಂಡೇ ಅರ್ಲಿ ಮಾರ್ನಿಂಗ್ ಕ್ಲಾಸ್ ಶುರು ಮಾಡೋರು. ಬಿಕಾಸ್ ನನಗೆ ಸಿಗೋದೇ 1.5 ದಿನ, ಅದರಲ್ಲಿ ಎಷ್ಟು ಪೋರ್ಷನ್ಸ್ ಕವರ್ ಮಾಡ್ಬೋದು ಅಷ್ಟು ಪೋರ್ಷನ್ಸ್ನ ಕವರ್ ಮಾಡಿ ಗುರುಗಳು ಕಳಿಸ್ತಾಯಿದ್ರು. ಬಿಕಾಸ್ ನಿನಗೆ ಕಲಿಯೋ ಕೆಪಾಸಿಟಿ ಇದೆ, ಇಷ್ಟು ಕಲ್ತ್ಕೊಂಡು ಬಾ ಅಂತ ನನ್ನನ್ನು ಕಳಿಸೋರು ಗುರುಗಳು. ಸಂಡೇ ಕ್ಲಾಸ್ ಮುಗಿಸಿ ನೈಟ್ ಕ್ಲಾಸ್ ಮುಗಿಸಿ ನೈಟ್ ತನಕ ಕ್ಲಾಸ್ ತೊಗೊಂಡು ನೈಟ್ ಅಗೈನ್ ನಾವು ಜರ್ನಿ ಮಾಡ್ತಾಯಿದ್ವಿ ಸುಳ್ಯ ನಮ್ಮ ಮನೆಗೆ. ಅದು ಇನ್ನೊಂದು ಥರದ ಟಫೆಸ್ಟ್ ಜಾಬ್. ಡೇ ಟೈಮ್ ಹೇಗೋ ಜರ್ನಿ ಹೋಗುತ್ತೆ, ನೈಟ್ ಟೈಮ್ ಅದು ನಮ್ಮ ನಿದ್ದೆ ಟೈಮಿಗೆ ಟ್ರಾವೆಲ್ ಮಾಡೋದಿದೆಯಲ್ಲ, ಇಟ್ಸ್ ಈಸಿಯಾಗಿರಲಿಲ್ಲ ಅದು. ಅಪ್ಪ ನನ್ನನ್ನು ಎಚ್ಚರಿಸೋದು, ಬೇಕಂತಲೇ ಮಾತಾಡ್ಸೋದು, ನಿದ್ದೆ ಮಾಡಬಾರ್ದು ಎಲ್ಲಿ ಬಿದ್ದುಬಿಡ್ತೀನಿ ಅಂತೆಲ್ಲ, ಈ ಥರದ್ದೆಲ್ಲ ಚಾಲೆಂಜಸ್ ಆಗಿತ್ತು. ಎಗೇನ್ ಮನೆಗೆ ರೀಚ್ ಆದಮೇಲೆ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ಕೂಲಿಗೆ ಹೋಗಬೇಕು. 8:30-9 ಗಂಟೆಗೆ ಸ್ಕೂಲಿಗೆ ಹೋಗಬೇಕಾಗತ್ತೆ. ಸಾಟರ್ಡೆ ಸ್ಕೂಲ್ ಮುಗಿಸಿ ನಾನು ಸೀದಾ ಅಲ್ಲಿ ಹೋಗಿರ್ತೀನಿ. ನನ್ನ ಬುಕ್ಸ್ ಹಾಗೇ ಇರ್ತವೆ ಬ್ಯಾಗಲ್ಲಿ. ಹೋಮ್ವರ್ಕ್ ಆಗಲಿ, ನಾನು ಓದಿರೋದಾಗಲಿ, ರಿವಿಷನ್ ಆಗಲಿ ಏನೂ ಮಾಡಿರೋದಿಲ್ಲ. ಸೊ ನನಗೆ ಸ್ಟಡೀಸ್ಗೆ ಇದು ತೊಂದರೆ ಆಗಿದ್ದಂತೂ ಖಂಡಿತ. ತೊಂದರೆ ಅಂತ ಹೇಳಲ್ಲ ನಾನು. ಏನು ಒಂದು ಸ್ವಲ್ಪ ಮ್ಯಾಟ್ರ್ ಆಯಿತು ಅದು. ಅಂದರೆ ನಾನು ಇದರಲ್ಲೇ ತೊಡಗಿಸ್ಕೊಳ್ತಾ ಇದ್ದೆ. ವೀಕೆಂಡ್ಸಲ್ಲಿ ನನಗೆ ಸ್ಟಡೀಸ್ಗೆ ಟೈಮ್ ಕೊಡೋಕ್ಕಾಗ್ತಿರ್ಲಿಲ್ಲ. ಆ ಟೈಮಲ್ಲಿ ನನಗೆ ಹೆಲ್ಪ್ ಮಾಡಿದ್ದು ನನ್ನ ಅಕ್ಕ ರೂಪಶ್ರೀ ಅಂತ. ಅವಳು ತುಂಬ ಚೆನ್ನಾಗಿ ಓದ್ತಿದ್ಲು. ನನಗೂ ಅವಳಿಗೂ 1.5 ವರ್ಷದ ಡಿಫ್ರೆನ್ಸು. ಆವಾಗ ಹೇಗಾಗ್ತಿತ್ತು ಅಂದರೆ, ಒಂದೇ ಸ್ಕೂಲ್ ನಾವಿಬ್ಬರು. ತುಂಬ ಬೈತಿದ್ಲು ನನಗೆ, ಹೇಳ್ಕೊಡ್ತಾ ಇಲ್ಲ, ಲೈಕ್ ನಾನು ಇಷ್ಟು ಚೆನ್ನಾಗಿ ಓದ್ತೀನಿ, ನೀನು ನನ್ನ ತಂಗಿ ಅಂತ ಹೇಳ್ಕೊಳಕ್ಕೆ ನನಗೆ ಅವಮಾನ ಆಗುತ್ತೆ ಅಂತೆಲ್ಲ ತುಂಬ ತಮಾಷೆ ಮಾಡಿಕೊಂಡು ನನಗೆ ಬೈಕೊಂಡು ಕೂಡ ನಂಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ಲು. ಅವಳಿಗೂ ನನಗೆ 1.5 ವರ್ಷ ಡಿಫ್ರೆನ್ಸ್ ಆಗಿರೋದ್ರಿಂದ ಸೇಮ್ ಟೀಚರ್ಸ್ ಕೂಡ ನಮಗೆ. ಅವಳಿಗೆ ಯಾವ ಸಬ್ಜೆಕ್ಟ್ ಯಾವ ಟೀಚರ್ ಹೇಳ್ಕೊಡ್ತಿದ್ರು ಅದೇ ಟೀಚರ್ ನಮಗೂ. ಸೊ ಸೇಮ್ ಹೋಮ್ವರ್ಕೆ ನಮಗೆ ಕೊಡ್ತಾಯಿದ್ರು ಆಲ್ಮೋಸ್ಟ್. ನಾನು ಹೆಂಗೂ ಸ್ಕೂಲ್ಗೆ ಹೋಗಿರಲ್ಲ, ಇನ್ನೇನು ಮಾಡೋಕ್ಕೂ ಸಾಧ್ಯ ಇಲ್ಲ. ನಾನು ಅವಳದು ಹಳೆ ಬುಕ್ಸ್ಗಳನ್ನ ತೆಗೆದು ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಅದನ್ನು ಕಾಪಿ ಹೊಡೆದು ಸ್ಕೂಲಿಗೆ ಫುಲ್ ಕಾನ್ಫಿಡೆನ್ಸಲ್ಲಿ ಹೋಗ್ತಾಯಿದ್ದೆ. ಬಟ್ ಅದ್ರ ಬಗ್ಗೆ ಕೇಳಿದರೆ ನಂಗೆ ಸ್ಕೂಲಲ್ಲಿ ಏನೂ ಗೊತ್ತಿರ್ತಿರ್ಲಿಲ್ಲ. ಸೊ ಈ ಥರದ್ದೆಲ್ಲ ಒಂದಷ್ಟು ಸ್ಕೂಲ್ ಡೇಸಲ್ಲಿ ಕಿತಾಪತಿಗಳು ಮಾಡಲೇಬೇಕಾಯಿತು. ಬಿಕಾಸ್ ನಾನು ಎರಡನ್ನೂ ಮ್ಯಾನೇಜ್ ಮಾಡಬೇಕಿತ್ತು. ಸೊ ನನಗೆ ಚಂಡೆ ಕಲಿಕೆ ತುಂಬ ಈಸಿ ಇರಲಿಲ್ಲ ಈ ವಿಷಯದಲ್ಲಿ. ಸೊ ಇದೆಲ್ಲ ಫೇಸ್ ಮಾಡಿದ್ದೀನಿ ಆ ಟೈಮಲ್ಲಿ ನಾನು.